ಪರಪ್ಪನಗ್ರಹಾರ ಜೈಲಲ್ಲಿ ಸಿಕ್ಕ ಪ್ರಜ್ವಲ್ ರೇವಣ್ಣ ಮೊಬೈಲ್ ರಹಸ್ಯ ತನಿಖೆ ವೇಳೆ ಶಾಕಿಂಗ್ ವಿಚಾರವನ್ನ ಬಯಲಿಗೆಳಿತಾ ಇದೆ. ಆಂಧ್ರ ಪ್ರದೇಶ ಟು ಸೆಂಟ್ರಲ್ ಜೈಲಿನ ಲಿಂಕ್ ತೆರೆದುಕೊಳ್ತಾ ಇದೆ. ಪ್ರಜ್ವಲ್ ಬ್ಯಾರಕ್ಗೆ ಅಲೋಕ್ ಕುಮಾರ್ ಭೇಟಿ ಕೊಟ್ಟರು, ಇಂಚಿಂಚು ಪರಿಶೀಲನೆ ನಡೆಸಿದ್ದಾರೆ. ಮೊಬೈಲ್ನಲ್ಲಿ ಬಿಂದಾಸ್ ಮಾತು, ಜೈಲಿನ ಒಳಗೆ ಖುಲ್ಲಂ ಖುಲ್ಲ. ಪರಪ್ಪನ ಪಂಜರದಲ್ಲಿರೋ ಅಪರಾಧಿ ಪ್ರಜ್ವಲ್ ರೇವಣ್ಣ ದರ್ಬಾರ್ ನೋಡಿ ಎಲ್ಲರೂ ದಂಗಾಗಿದ್ದಾರೆ. ಪ್ರಜ್ವಲ್ ಪ್ರಕರಣ ಕೆದಕಿರೋ ಪೊಲೀಸರಿಗೆ ಶಾಕಿಂಗ್ ವಿಚಾರ ಬಯಲಾಗಿದೆ. ಪ್ರಜ್ವಲ್ ಮೊಬೈಲ್ ರಹಸ್ಯ ಕೆದಕಿದ ಪೊಲೀಸರೇ ಶಾಕ್. ಆಂಧ್ರ ಮೂಲದ ಮೊಬೈಲ್ ಸಿಮ್ ಕೈದಿಗಳಿಗೆ ಸಪ್ಲೈ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯಬೇಕಿದ್ದ ಪ್ರಜ್ವಲ್ ರೇವಣ್ಣಗೆ ರಾಜಾತಿಥ್ಯ ನೀಡಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಿಸಿಬಿ ದಾಳಿಯ ವೇಳೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಫೋನ್, ಸಿಮ್, ಚಾರ್ಜರ್ ಹಾಗೂ ಪೆನ್ ಡ್ರೈವ್ ಪತ್ತೆಯಾಗಿತ್ತು. ಜೈಲೊಳಗೆ ಪ್ರಜ್ವಲ್ಗೆ ಮೊಬೈಲ್ ಸಿಕ್ಕಿದ್ದು ಹೇಗೆ ಅನ್ನೋದರ ತನಿಖೆಯ ವೇಳೆ ಆಂಧ್ರದ ಲಿಂಕ್ ತೆರೆದುಕೊಂಡಿದೆ. ಜೈಲಿನೊಳಗೆ ಮೊಬೈಲ್ ಮತ್ತು ಸಿಮ್ ರವಾನೆಗೆ ವ್ಯವಸ್ಥಿತ ಜಾಲ ಇರೋದು ಬಯಲಾಗಿದೆ. ಮೊಬೈಲ್ ಜೊತೆಗೆ ಸಿಕ್ಕ ಸಿಮ್ ಆಂಧ್ರಪ್ರದೇಶ ಮೂಲದ್ದು ಅನ್ನೋದು ಗೊತ್ತಾಗಿದೆ. ಸಿಸಿಬಿ ಮತ್ತು ಜೈಲಾಧಿಕಾರಿಗಳ ದಾಳಿ ವೇಳೆ 3 ಮೊಬೈಲ್ಗಳು ಪತ್ತೆಯಾಗಿತ್ತು. ಜೈಲೊಳಗೆ ಸಿಕ್ಕ ಮೊಬೈಲ್ಗಳು ಒಂದೇ ಕಂಪನಿಗೆ ಸೇರಿದ್ದು ಅನ್ನೋ ಸುಳಿವು ಸಿಕ್ಕಿದೆ. ಅಲ್ಲದೆ ಆಂಧ್ರಪ್ರದೇಶ ಮೂಲದ ವ್ಯಕ್ತಿ ಹೆಸರಲ್ಲಿ ಸಿಮ್ ಕಾರ್ಡ್ ಇವೆ. ಹೀಗಾಗಿ ಮೊಬೈಲ್ ಮತ್ತು ಸಿಮ್ ಒಂದೇ ಮೂಲದಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತಿದೆ. ಹೀಗಾಗಿ ಪೊಲೀಸರು ಆಂಧ್ರಪ್ರದೇಶ ಮೂಲದ ಸಿಮ್, ಮೊಬೈಲ್ ಜಾಲವನ್ನ ಕೆದಕುತ್ತಿದ್ದಾರೆ. ಜೈಲಿಗೆ ಅಲೋಕ್ ಕುಮಾರ್ ಭೇಟಿ, ಅಧಿಕಾರಿಗಳಿಗೆ ಕ್ಲಾಸ್. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಕೈದಿಗಳು ಮೊಬೈಲ್ ಫೋನ್ ಬಳಸ್ತಾ ಇರೋದು ಸದ್ದು ಮಾಡ್ತಾ ಇದ್ದಂತೆ ಡಿಜಿಪಿ ಅಲೋಕ್ ಕುಮಾರ್ ಗರಂ ಆಗಿದ್ದಾರೆ. ಇಂದು ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ದಿಢೀರ್ ವಿಸಿಟ್ ಕೊಟ್ಟಿದ್ರು. ಅಪರಾಧಿ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ ಸೇರಿದಂತೆ ಇತರೆ ಕೈದಿಗಳ ಬ್ಯಾರಕ್ಗಳನ್ನು ಪರಿಶೀಲನೆ ನಡೆಸಿದ್ರು. ಜೈಲಿನೊಳಗಿನ ಅಕ್ರಮಗಳಿಗೆ ಕಡಿವಾಣ ಹಾಕುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟರು. ಇನ್ನು ಜೈಲಿನಲ್ಲಿ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ದ ವಿಡಿಯೋ ವೈರಲ್ ಬಗ್ಗೆ ತನಿಖೆ ನಡೆಯುತ್ತಿದೆ. ತನಿಖೆಯ ಬಗ್ಗೆ ಸಿಸಿಬಿಗೆ ಕೇಳಬೇಕು ಅಂತ ಅಲೋಕ್ ಕುಮಾರ್ ಹೇಳಿದ್ರು. ಜನರಲ್ ಆಗಿ ವಿಸಿಟ್ ಮಾಡಿದ್ದೇನೆ, ಏನು ನಾವು ಬಹಳ ದಿವಸದಿಂದ ಬಂದಿರಲಿಲ್ಲ, ಸೊ ಅದಕ್ಕಾಗಿ ಬಂದಿದ್ದೇನೆ. ಎಲ್ಲ ಕಾರ್ಯಗಳು ಏನೇ ರೀತಿ ಈ ಕೇಸ್ ಸಂಬಂಧಪಟ್ಟ ತನಿಖೆ ಆಗಲಿ ಅವರು ಸಿಸಿಬಿನವರು ಮಾಡ್ತಾ ಇದ್ದಾರೆ. ಇನ್ಕ್ವೈರಿ ನಮ್ಮ DIG ಅವರು ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಆ ಮೊಬೈಲ್ ಬಳಕೆ ಮಾಡ್ತಿರೋದು ನಿಜಾನ? ವಿಡಿಯೋ ಆಚೆ ಒಂದು ಬಂದಿತ್ತು ನೋಡಿ, ಅದು ಸಿಸಿಬಿಗೆ ಕೇಳಬೇಕು. ತನಿಖೆದು ವಿಷಯಗಳು ಸಿಸಿಬಿಗೆ ಕೇಳಬೇಕು. ಅದು ತನಿಖೆಗೆ ಸಂಬಂಧಪಟ್ಟ ವಿಷಯ ಇದೆ, ಅವರು ತನಿಖೆ ಮಾಡ್ತಾರೆ. ಸೀಸ್ ಮಾಡಿರೋಂಥ ಮೊಬೈಲ್ ನಮಗೆ ನಾವು ಇದು ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಅದೇನೇ ಹೇಳಿ, ಪರಪ್ಪನ ಅಗ್ರಹಾರ ಜೈಲು ಕೈದಿಗಳ ಪಾಲಿನ ಸ್ವರ್ಗವಾಗಿ ಬದಲಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ನಾನಾ ಪ್ರಕರಣದಲ್ಲಿ ಭಾಗಿಯಾಗಿರೋರು ಮುದ್ದೆ ಮುರಿಯೋದು ಬಿಟ್ಟು ಮೊಬೈಲ್ನಲ್ಲಿ ಮಾತನಾಡುತ್ತಾ ಕಾಲ ಕಳೆಯುತ್ತಿರೋದು ಎಲ್ಲರನ್ನ ಶಾಕ್ ಆಗಿಸಿದೆ. ವಿಕಾಸ್ ಜೊತೆ ರಾಮು, TV9 ಆನೇಕಲ್.